ಬೆಂಗಳೂರಿನ ನಂತರ ರಾಜ್ಯದ ಎರಡನೇ ದೊಡ್ಡ ಆರ್ಥಿಕ ಶಕ್ತಿ ಕೇಂದ್ರ ಯಾವುದು ಎಂದು ಕೇಳಿದರೆ ಬಹುಶಃ ನಿಮ್ಮ ಮನಸ್ಸಿನಲ್ಲಿ ಮೈಸೂರು ಅಥವಾ ಮಂಗಳೂರು ಬರಬಹುದು. ಆದರೆ ನಿಜವಾದ ಉತ್ತರ ಅಡಗಿರುವುದು ಉತ್ತರ ಕರ್ನಾಟಕ ಈ ಜೋಡಿ ನಗರಗಳಲ್ಲಿ. ಹೌದು, ಹುಬ್ಬಳ್ಳಿ ಧಾರವಾಡ. ಇದೊಂದು ಕೇವಲ ಎರಡು ನಗರಗಳ ಕಥೆಯಲ್ಲ, ಬದಲಾಗಿ ಕರ್ನಾಟಕದ ಮುಂದಿನ ಅತಿದೊಡ್ಡ ಭವಿಷ್ಯದ ಬುನಾದಿ. ಆದರೆ ಪ್ರಶ್ನೆ ಏನೆಂದರೆ, ಈ ಭವಿಷ್ಯ ಈಗಾಗಲೇ ಆರಂಭವಾಗಿದೆಯಾ? ಯಾವುದೇ ಸ್ಫೋಟಗಳಿಲ್ಲ, ಯಾವುದೇ ಮುನ್ಸೂಚನೆಗಳಿಲ್ಲ. ಆದರೆ ನಿಶ್ಶಬ್ದವಾಗಿ ಉತ್ತರ ಕರ್ನಾಟಕದ ಹೃದಯ ಭಾಗದಲ್ಲಿ ಒಂದು ಬೃಹತ್ ಆರ್ಥಿಕ ಸುಂಟರಗಾಳಿ ಶುರುವಾಗಿದೆ. ಮುಂಬರುವ ಕೇವಲ ಒಂದು ದಶಕದಲ್ಲಿ ನೀವು ನೋಡುತ್ತಿರುವ ಈ ನಗರಗಳು ಕರ್ನಾಟಕದ ಮುಂದಿನ ಅತಿದೊಡ್ಡ ಮೆಟ್ರೋಪಾಲಿಟನ್ ಪವರ್ ಹೌಸ್ ಆಗಿ ಬದಲಾಗಲಿವೆ. ನೀವು ಈ ವಿಡಿಯೋವನ್ನು ನೋಡುತ್ತಿರುವಾಗಲೇ ಅಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆ, ಬೃಹತ್ ಟೆಕ್ ಪಾರ್ಕ್ಗಳು ಮತ್ತು ಹೊಸ ಕೈಗಾರಿಕಾ ಕಾರಿಡಾರ್ಗಳು ತಲೆ ಎತ್ತುತ್ತಿವೆ. ಈ ಮಹಾನಗರದ ಉದಯ ಕೇವಲ ಉತ್ತರ ಕರ್ನಾಟಕದ ಭವಿಷ್ಯವಷ್ಟೇ ಅಲ್ಲ, ಇಡೀ ರಾಜ್ಯದ ಆರ್ಥಿಕತೆಯನ್ನೇ ಬದಲಾಯಿಸಲಿವೆ. ಬೆಂಗಳೂರು ಈಗ ಉಸಿರುಗಟ್ಟುವ ಸ್ಥಿತಿಯಲ್ಲಿದೆ. ಟ್ರಾಫಿಕ್, ನೀರಿನ ಕೊರತೆ ಮತ್ತು ಗಗನಕ್ಕೇರುತ್ತಿರುವ ಜೀವನ ವೆಚ್ಚದಿಂದ ಐಟಿ ಕಂಪನಿಗಳು ಮತ್ತು ಬೃಹತ್ ಕೈಗಾರಿಕಾ ಪರ್ಯಾಯ ನಗರಗಳನ್ನು ಹುಡುಕುತ್ತಿವೆ. ಈ ರೇಸ್ನಲ್ಲಿ ಮೈಸೂರು, ಬೆಳಗಾವಿ ಮತ್ತು ಮಂಗಳೂರು ಕೂಡ ಇವೆ. ಆದರೆ ಎಲ್ಲಕ್ಕಿಂತ ಭಿನ್ನವಾಗಿ ನಿಲ್ಲುವುದು ಹುಬ್ಬಳ್ಳಿ ಧಾರವಾಡ. ಭೌಗೋಳಿಕವಾಗಿ ಕರ್ನಾಟಕದ ಮಧ್ಯಭಾಗದಲ್ಲಿರುವ ಈ ಅವಳಿ ನಗರಗಳು ಮುಂಬೈ ಮತ್ತು ಬೆಂಗಳೂರು ಎಂದು ಎರಡು ಬೃಹತ್ ಆರ್ಥಿಕ ಶಕ್ತಿಗಳ ನಡುವಿನ ಕೊಂಡಿಯಾಗಿವೆ. ಇಲ್ಲಿನ ವಾತಾವರಣ, ಇಲ್ಲಿನ ಸಂಪನ್ಮೂಲ ಮತ್ತು ಇಲ್ಲಿನ ವಿಶಾಲವಾದ ಜಾಗ ಈಗ ಜಾಗತಿಕ ಹೂಡಿಕೆದಾರರನ್ನು ಕೈ ಬಿಸಿ ಕರೆಯುತ್ತಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಹುಡುಕಲು ನಾವು ಹುಬ್ಬಳ್ಳಿ ಧಾರವಾಡದ ಇತಿಹಾಸ ಮತ್ತು ಅದರ ಮುಂದಿನ ಬೃಹತ್ ಅವಕಾಶಗಳನ್ನು ಅರ್ಥ ಮಾಡಿಕೊಳ್ಳಬೇಕು. ಇತಿಹಾಸದ ಪುಟಗಳನ್ನು ತಿರುವಿ ಹಾಕಿದರೆ ಹುಬ್ಬಳ್ಳಿ ಮತ್ತು ಧಾರವಾಡದ ಎರಡು ವಿಭಿನ್ನ ಆತ್ಮಗಳಾಗಿದ್ದವು. ಧಾರವಾಡ ಒಂದು ಮೆದುಳಿದ್ದಂತೆ ಶಾಂತವಾದ ನಿವೃತ್ತರ ಸ್ವರ್ಗ, ಸಾಹಿತ್ಯ, ಸಂಗೀತ ಮತ್ತು ಶೈಕ್ಷಣಿಕ ರಾಜಧಾನಿ. ಕರ್ನಾಟಕದ ವಿಶ್ವವಿದ್ಯಾಲಯದಿಂದ ಹಿಡಿದು ಐಐಟಿ ವರೆಗೆ ಧಾರವಾಡ ಕರ್ನಾಟಕದ ಸರಸ್ವತಿ ಪೀಠ ಇತ್ತ. ಹುಬ್ಬಳ್ಳಿ ಒಂದು ಶಕ್ತಿಶಾಲಿ ಸ್ನಾಯುವಿದ್ದಂತೆ, ಉತ್ತರ ಕರ್ನಾಟಕದ ಅತಿದೊಡ್ಡ ವಾಣಿಜ್ಯ ಕೇಂದ್ರ. ಬ್ರಿಟಿಷರ ಕಾಲದಿಂದಲೂ ಪ್ರಮುಖ ರೈಲ್ವೆ ಜಂಕ್ಷನ್ ಮತ್ತು ವ್ಯಾಪಾರದ ಹೃದಯ. ಹುಬ್ಬಳ್ಳಿ ಮತ್ತು ಧಾರವಾಡದ ನಡುವೆ BRTS ಕಾರಿಡಾರ್ ಬಂದ ನಂತರ ಈ ಎರಡು ನಗರಗಳು ಕೇವಲ ಒಂದೇ ಜೀವನಾಡಿಯಾಗಿ ಕಾರ್ಯನಿರ್ವಹಿಸುತ್ತಿವೆ. ಆದರೆ ಇಂದು ಕೇವಲ ಸಾರಿಗೆ ವ್ಯವಸ್ಥೆಯ ಅಭಿವೃದ್ಧಿಯಲ್ಲ, ಹುಬ್ಬಳ್ಳಿ ಧಾರವಾಡದ ಅಭಿವೃದ್ಧಿಗೆ ಅತಿದೊಡ್ಡ ಇಂಧನ ಒದಗಿಸುತ್ತಿರುವ ಇಲ್ಲಿನ ಕನೆಕ್ಟಿವಿಟಿ. ನೈಋತ್ಯ ರೈಲ್ವೆ ಕೇಂದ್ರ ಕಚೇರಿ ಹುಬ್ಬಳ್ಳಿಯಲ್ಲಿದೆ. ಜಗತ್ತಿನ ಅತಿ ಉದ್ದದ ರೈಲ್ವೆ ಪ್ಲಾಟ್ಫಾರ್ಮ್ ಹೊಂದಿರುವ ಹುಬ್ಬಳ್ಳಿ ನಿಲ್ದಾಣ ಈಗ ವಿಶ್ವಮಟ್ಟದಲ್ಲಿ ಗುರುತಿಸಿಕೊಂಡಿದೆ. ಹುಬ್ಬಳ್ಳಿ ಧಾರವಾಡ ಕೇವಲ ಶೈಕ್ಷಣಿಕ ಮತ್ತು ವಾಣಿಜ್ಯ ಕೇಂದ್ರವಾಗಿ ಉಳಿದಿಲ್ಲ. ಮುಂಬೈ, ಬೆಂಗಳೂರು, ಚೆನ್ನೈ ಇಂಡಸ್ಟ್ರಿಯಲ್ ಕಾರಿಡಾರ್ನ ಪ್ರಮುಖ ಭಾಗವಾಗಿ ಈ ಅವಳಿ ನಗರಗಳು ಬದಲಾಗಿವೆ. ಕೇವಲ 2025-26ರ ಅವಧಿಯಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹೂಡಿಕೆಯಾಗುತ್ತಿದೆ. ಉದಾಹರಣೆಗೆ, ಸುಮಾರು 8,708 ಮಿಲಿಯನ್ ರೂಪಾಯಿ ವೆಚ್ಚದಲ್ಲಿ ಹೊಸ BMIC ಧಾರವಾಡ ಇಂಡಸ್ಟ್ರಿಯಲ್ ನೋಡ್ 2 ನಿರ್ಮಾಣವಾಗುತ್ತಿದೆ. ಇದು 1166 ಎಕರೆ ಪ್ರದೇಶದಲ್ಲಿ ವಿಸ್ತರಿಸಿದೆ. ಇನ್ನು ಧಾರವಾಡದ IIIT ಕ್ಯಾಂಪಸ್ ನಿರ್ಮಾಣಕ್ಕಾಗಿ $7.58 ಮಿಲಿಯನ್ ಹೂಡಿಕೆ ಮಾಡಲಾಗುತ್ತಿದೆ. ಧಾರವಾಡದ FMCG ಕ್ಲಸ್ಟರ್ 5 ಲಕ್ಷಕ್ಕೂ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿಸುವ ಗುರಿ ಹೊಂದಿದೆ. ಸ್ಮಾರ್ಟ್ ಸಿಟಿ ಯೋಜನೆಯಡಿ ತೊಳನಕೆರೆ ಗ್ರೀನ್ ಮೊಬಿಲಿಟಿ ಕಾರಿಡಾರ್ ನಂತಹ ಹಲವು ಯೋಜನೆಗಳು ಈಗಾಗಲೇ ಪೂರ್ಣಗೊಂಡಿವೆ. ಇನ್ನು IT ಕ್ಷೇತ್ರದ ಸಾಧ್ಯತೆಗಳು ಕೂಡ ಅಪಾರವಾಗಿವೆ. ಮುಂದಿನ 15 ವರ್ಷಗಳಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಗಳು ಮತ್ತು ಜಾಗತಿಕ ಹೂಡಿಕೆಗಳು ಈ ನಗರದ ಸ್ವರೂಪವನ್ನು ಸಂಪೂರ್ಣವಾಗಿ ಬದಲಿಸಿವೆ. ಹುಬ್ಬಳ್ಳಿ ಧಾರವಾಡ ಕರ್ನಾಟಕದ ಮುಂದಿನ ಮಹಾನಗರವಾಗುವುದು ಕೇವಲ ಕನಸಲ್ಲ, ಇದು ಈಗಾಗಲೇ ಬರೆಯಲ್ಪಡುತ್ತಿರುವ ಇತಿಹಾಸ.